प्यारे बच्चों, कैसे हैं आप। तो आज मैं 10वीं कक्षा में ईमानदारों का सम्मेलन में पाठ पढ़ा सकती हूँ। बच्चों ध्यान से सुनिए। देखिए, ईमानदारों का सम्मेलन में, ईमानदारों का मतलब क्या है? प्रामाणिक रूप। और सम्मेलन का मतलब ಸಭೆನ ಮಾಡ್ತಾ ಇದ್ರು, ಪ್ರಾಮಾಣಿಕರ ಸಭೆಯನ್ನ ಮಾಡ್ತಾ ಇದ್ರು. ಹಾಗಾಗಿ ಹರಿಶಂಕರ್ ಪರ್ಸಾಯಿಜಿ ಅವರಿಗೆ ಪತ್ರದಲ್ಲಿ ಬರೆದಿದ್ರು ಏನಂತ ಹೇಳಿ, ಯಾರು ಪ್ರಾಮಾಣಿಕರಿದ್ದರು ಅವರು ಸಮ್ಮೇಳನಕ್ಕೆ ಹಾಜರಾಗಬೇಕು ಅಂತ ಹೇಳಿ. ಹಾಗಾಗಿ ಈ ಒಂದು ಪಾಠದಲ್ಲಿ ಬಹಳ ವ್ಯಂಗ್ಯವಾಗಿ ಮತ್ತು ಹಾಸ್ಯಭರಿತವಾಗಿರುವಂತಹ ಪಾಠವಾಗಿದೆ. ನೋಡೋಣ ಮಕ್ಕಳ. देखिए, प्रस्तुत व्यंग्य रचना में एक सामाजिक असंगता की ओर संकेत किया गया है. ಈ ಒಂದು ಗದ್ಯದಲ್ಲಿ ವ್ಯಂಗ್ಯವಾಗಿ ರಚನೆ ಮಾಡಿರುವಂತಹ ಲೇಖಕರು ಯಾರು? ಹರಿಶಂಕರ್ ಪರ್ಸಾಯಿಜಿ ಅವರು. और इसमें हास्य और व्यंग्य की सुंदर सम्मिश्रण है. ಈ ಒಂದು ಪಾಠದಲ್ಲಿ ಹಾಸ್ಯ ಮತ್ತು ವ್ಯಂಗ್ಯಭರಿತವಾಗಿರುವಂತಹ ಸುಂದರವಾಗಿರುವಂತಹ ಪಾಠವಾಗಿದೆ. इस रचना में माध्यम से परसाई जी ने ईमानदार कहने वाले लोगों की बेईमानी का पर्दाफाश किया है. ಈ ಒಂದು ಪಾಠದಲ್ಲಿ ಹರಿಶಂಕರ್ ಪರ್ಸಾಯಿ ಜಿ ಅವರು ಇಮಾನ್ದಾರೋं का कहने वाले, ಇಮಾನ್ದಾರರು ಯಾರಿದ್ದಾರೆ ಅವರು ಈ ಸಭೆಗೆ ಹಾಜರಾಗಿರಬೇಕು ಅಂತ ಹೇಳಿಬಿಟ್ಟು ಈ ಒಂದು ಪಾಠದಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. कहने वाले लोगों को बेईमानी का पर्दाफाश किया है. ಬಹಿರಂಗವಾಗಿ ಅವರು ಯಾರು ಅಪ್ರಾಮಾಣಿಕರಿರ್ತಾರೋ, ಯಾರು ಪ್ರಾಮಾಣಿಕರು ಮತ್ತು ಅಪ್ರಾಮಾಣಿಕರಿರ್ತಾರೋ, ಪ್ರಾಮಾಣಿಕರಿರೋರು ಮಾತ್ರ ಈ ಸಭೆಗೆ ನೀವು ಹಾಜರಾಗಬೇಕು ಅಂತ ಹೇಳಿಬಿಟ್ಟು ಪತ್ರದಲ್ಲಿ ಬರೆದಿರ್ತಾರೆ ಮಕ್ಕಳ. देखिए, पाठ का आशय में क्या दिए गए हैं? इस जगत में अच्छाई और बुराई दोनों दिखाई देता है. ಈ ಒಂದು ಜಗತ್ತಿನಲ್ಲಿ अच्छाई और बुराई, ಒಳ್ಳೆಯದನ್ನ ಮತ್ತು ಕೆಟ್ಟದ್ದು, दोनों दिखाई देता है. हंस क्षीर न्याय की तरह इसमें हमें सिर्फ अच्छाइयों को अपनाकर, ಈ ಒಂದು ನಾವು ತುಳಸಿಗೆ ದೋಹೆ ಪದ್ಯದಲ್ಲಿ ನಾವು ಓದಿದ್ವಿ. ಏನಂತೆ? ಜಡಚೇತನ ಗುಣ ದೋಷಮಯ ವಿಶ್ವಕಿನ ಕರತಾರ ಸಂತ ಹಂಸ ಗುಣ ಗೈ ಪಾಯ ಪರಿವಾರ ಪಾರಿ ವಿಕಾರ ಅಂತ ಹೇಳ್ಬಿಟ್ಟು ಇಲ್ಲಿ ತುಳಸಿದಾಸರು ಹೇಳಿರುವಂತಹ ದೋಹೆಯಲ್ಲಿ ಹಂಸ ಕ್ಷೀರ ನ್ಯಾಯಕಿ ತರಹ, ಹಂಸ ಪಕ್ಷಿಗೆ ಹಾಲನ್ನು ಇಟ್ಟರೆ ಅದು ಹಾಲನ್ನು ಮಾತ್ರ ಸೇವನೆ ಮಾಡಿ ನೀರನ್ನು ಮಾತ್ರ ಬಿಡ್ತಾ ಇತ್ತು. ಅದೇ ರೀತಿಯಾಗಿ ನಾವು ಕೂಡ ಸಮಾಜದಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಏನು ಮಾಡಬೇಕು? ಅಚ್ಚಾಯಿಗೂ ಅಪನಾಕರ, ಅಚ್ಚಾಯಿಕ मतलब ಒಳ್ಳೆತನವನ್ನು ಏನು ಮಾಡ್ಕೋಬೇಕು? ಆಯ್ಕೆನ ಮಾಡ್ಕೋಬೇಕು. ಬುರಾಯಿಗೂ छोड़कर, ಕೆಟ್ಟದ್ದನ್ನು ಏನು ಮಾಡಬೇಕು? ಬಹಿರಂಗ ಪಡಿಸಬೇಕು. अच्छाई को अपनाकर बुराइयों को छोड़ देना चाहिए. उसी तरह बेईमानी भी एक अवगुण है. और बेईमानी पर व्यंग्य करते हुए प्रस्तुत रचना द्वारा लेखक ने सचेत किया है. बेईमानी ಒಂದು ಕಡೆ ನೋಡಿ, ಒಂದು ಕಡೆ ಅನುಕೂಲ ಆದರೆ ಇನ್ನೊಂದು ಕಡೆ ಅನಾನುಕೂಲ ಇರುತ್ತೆ. ಹಾಗಾಗ್ಬಿಟ್ಟು ನಾವೇನು ಮಾಡಬೇಕು? ಬೇಯಿಮಾನಿಯಿಂದ ನಾವು ದೂರ ಇರಬೇಕು. ವ್ಯಂಗ್ಯ करते हुए प्रस्तुत रचना द्वारा लेखक सचेत का मतलब ನಾವು ಏನಾಗಿರಬೇಕು? ಎಚ್ಚರವಾಗಿ ಇರಬೇಕು. कि हम बेईमानी से दूर रहिए. ಬೇಯಿಮಾನಿ का मतलब ಅಪ್ರಾಮಾಣಿಕತೆಯಿಂದ ನಾವೇನಿರಬೇಕು? ದೂರವಾಗಿ ಇರಬೇಕು. लेखक का परिचय और ध्यान दो बच्चों. देखिए, लेखक का परिचय. कलम को लेखक की तलवार मनाने वाले श्री हरिशंकर परसाई जी हिंदी साहित्य जगत की एक बेजोड़ निधि है. इनमें जन्म मध्य प्रदेश के जमीनी गांव में 22 अगस्त 1924 को हुआ था. इनकी कुछ प्रमुख रचनाएं हैं इस प्रकार है. देखो बच्चों, हंसते हैं रोते हैं, भूत के पाँव पीछे, सदाचार का तावीज, वैष्णव का फिसलाना आदि है. हिंदी के व्यंग्य साहित्य के विकास में इनका योगदान अद्वितीय है. ವ್ಯಂಗ್ಯ ರಚನೆ ಮಾಡೋದರಲ್ಲಿ ಹರಿಶಂಕರ್ ಪರ್ಸಾಯಿಜಿ ಅವರು ಬಹಳ ಬೇಜೋड़ ನಿಧಿಯಾಗಿದ್ದು. ಕಲಂ ಕೋ ಲೇಖಕ್ ಕಿ ತಲವಾರ್, ಕಲಂ ಕೋ मतलब ಪೆನ್ನನ್ನು ಅವ್ರು ಏನಂತ ಅನ್ಕೊಂಡಿದ್ರು? ಖಡ್ಗವನ್ನ ಅನ್ಕೊಂಡಿದ್ರು, ಲೇಖನಿ.
ಸಾಹಿತ್ಯದ ಒಂದು ಬೇಜೋಡ ಅದ್ಭುತವಾಗಿರುವಂತಹ ನಿಧಿಯಾಗಿದ್ದರು ಯಾರು? ಹರಿಶಂಕರ್ परसाई जीವರು। इनका जन्म है मध्य प्रदेश जमीनी गांव में 22 अगस्त 1924ರಲ್ಲಿ ಹರಿಶಂಕರ್ परसाई जीವರು ಮಧ್ಯಪ್ರದೇಶದಲ್ಲಿ ಜನಿಸಿದರು। इनके प्रमुख रचनाएं हैं, ಇವರು ಬರೆದಿರುವಂತಹ ಪ್ರಮುಖವಾಗಿರುವಂತಹ ಕೃತಿಗಳು ಯಾವುವು? हंसते हैं रोते हैं, भूत के पाँव पीछे है और सदाचार का तावीज, वैष्णव का पिसलाना आदि है। ಇವರು ಬರೆದಿರುವಂತಹ ಪ್ರಸಿದ್ಧವಾಗಿರುವಂತಹ ಕೃತಿಗಳು। हिंदी के व्यंग्य साहित्य के विकास में इनका योगदान अद्वितीय है। ವ್ಯಂಗ್ಯವಾಗಿ ರಚನೆ ಮಾಡೋದ್ರಲ್ಲಿ ಹರಿಶಂಕರ್ परसाई जीವರು ಮೊದಲಿಗರು। ಹೀಗಾಗಿ ವ್ಯಂಗ್ಯ ಸಾಹಿತ್ಯಕ್ಕೆ ವಿಕಾಸ में इनका योगदान अद्वितीय। ಇವರು ವ್ಯಂಗ್ಯ ರಚನೆ ಮಾಡೋದ್ರಲ್ಲಿ ಮತ್ತು ಹಿಂದಿ ಸಾಹಿತ್ಯವನ್ನು ವಿಕಾಸ ಬೆಳವಣಿಗೆ ಮಾಡೋದ್ರಲ್ಲಿ ಹರಿಶಂಕರ್ परसाई जीವರ ಬಹಳಷ್ಟು ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಮಕ್ಕಳ। देखिए और मैंने कतई ऐसा कुछ नहीं किया था जिसमें ईमानदार माना जाऊं, ना जाने उन्हें कैसे यहाँ भ्रम हो गया है कि ईमानदार हूँ, मुझे पत्र मिला है। ಪತ್ರದಲ್ಲಿ ಏನು ಮಾಡಿದ್ರು ಬರ್ತಿದ್ರು ಅವರು ಏನೇನು ಮಾಡ್ತಾರೆ, ಸಭೆ ಸಮಾರಂಭದಲ್ಲಿ ಯಾವ ರೀತಿ ಸೌಲಭ್ಯವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆ ಒಂದು ಪತ್ರದಲ್ಲಿ ಅವರು ಬರೆದಿದ್ರು। ಅವ್ರು ऐसा कुछ नहीं किया है, ನಾನು ಏನೂ ಮಾಡಿರಲಿಲ್ಲ, ಏನು ಸಾಧನೆ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಹರಿಶಂಕರ್ परसाई जीವರು ಹೇಳ್ತಾರೆ। ಆ ಪತ್ರದಲ್ಲಿ ಏನು ಬರೆದಿದ್ರು ನೋಡಿ, जिसमें ईमानदार माना जाओ, ಯಾರು ईमानदार ಪ್ರಾಮಾಣಿಕರಿದ್ದೀರೋ, ना जाने उन्हें कैसा यहाँ भ्रम हो गया है कि मैंने ईमानदार हूँ, ನಾನು ಪ್ರಾಮಾಣಿಕನ, मुझे पत्र मिला है, हरिशंकर परसाई जीवರಿಗೆ पत्र ದೊರಕಿತು। हम लोग इस शहर में एक ईमानदार सम्मेलन कर रहे हैं, ನಾವು ನಗರದಲ್ಲಿ ಒಂದು ಪ್ರಾಮಾಣಿಕರ ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ, ಆ ಸಮ್ಮೇಳನಕ್ಕೆ ನೀವೇನಾದರೆ ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ಪತ್ರದಲ್ಲಿ ಬರೆದಿದ್ರು। आप देश के प्रसिद्ध ईमानदार हैं, हमारी प्रार्थना है, ಯಾರು ಪ್ರಸಿದ್ಧ ಇಮಾನ್ದಾರರು ಪ್ರಾಮಾಣಿಕರಿದ್ದೀರೋ ನಮ್ಮ ಪ್ರಾರ್ಥನೆ ಏನಿದೆಯಪ್ಪ ಅಂತ ಹೇಳಿದ್ರೆ कि आप इस सम्मेलन का उद्घाटन करें, ಆ ಸಮ್ಮೇಳನದ ಉದ್ಘಾಟನೆಯನ್ನು ನೀವೇ ಮಾಡಬೇಕು ಅಂತ ಹೇಳಿಬಿಟ್ಟು हम आपको आने जाने का पहले दर्जे का किराया देंगे, ನೀವು ಬರುವ ಮತ್ತು ಹೋಗುವ ಖರ್ಚನ್ನು ಕೂಡ ನಾವು ನಿಮಗೆ ಕೊಡ್ತೇವೆ। ಅವರು ಆವಾಸ್ ಕಿ ವ್ಯವಸ್ಥಾ, ಬರೋ ಹೋಗುವಂತಹ ಖರ್ಚನ್ನು ಕೂಡ ಕೊಡ್ತೇವೆ, ಆನಂತರ ನಿಮಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆನೂ ಕೂಡ ಕೊಡ್ತೇವೆ, ಆನಂತರ ಊಟದ ವ್ಯವಸ್ಥೆನೂ ಕೂಡ ಕೊಡ್ತೇವೆ ಅಂತ ಹೇಳಿಬಿಟ್ಟು ಪತ್ರದಲ್ಲಿ ಅವರು ಬರೆದಿದ್ರು। और किराए देने तथा आवास भोजन आदि उत्तम व्यवस्था करेंगे, ನಾವು ಭಾರಿ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿರ್ತೀವಿ, ಯಾರು ಇಮಾನ್ದಾರರು ಪ್ರಾಮಾಣಿಕರಿದ್ದೀರೋ ಈ ಒಂದು ಸಮ್ಮೇಳನಕ್ಕೆ ನೀವು ಹಾಜರಾಗಬೇಕು ಅಂತ ಹೇಳ್ಬಿಟ್ಟು ಪತ್ರದಲ್ಲಿ ಬರೆದಿದ್ರು। आपके आगमन से ईमानदारों तथा उदीयमान ईमानदारों की बड़ी प्रेरणा मिलेगी, ನಿಮಗೆ ಈ ಸಭೆಗೆ ಯಾರು ಹಾಜರಾಗ್ತಿರೋ ಇಮಾನ್ದಾರರು ಅವರಿಗೆ ಒಳ್ಳೆಯ ರೀತಿಯ ಪ್ರೇರಣೆ ಸಿಗುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ಬರೆದಿದ್ರು। लेकिन हल्फिया कहता हूँ कि ईमानदार के लिए नहीं गया और ईमान से मुझे कुछ लेना देना नहीं है, मैं यहाँ हिसाब लगाकर गया था। ಅವರು ಪೈಸೆಗೂ ಲೆಕ್ಕ ಹಾಕಿ ಹರಿಶಂಕರ್ परसाई जीವರು ಈ ಒಂದು ಸಮ್ಮೇಳನಕ್ಕೆ ಅವರು ಹಾಜರಾಗ್ತಾರೆ। हिसाब लगाकर गया कि दूसरे दर्जे में जाऊंगा, ದ್ವಿತೀಯ ದರ್ಜೆಯಲ್ಲಿ ಹೋಗ್ಬಿಟ್ಟು ನಾನು ಪ್ರಥಮ ದರ್ಜೆಗೆ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಏನು ಮಾಡ್ಬೋದು, ನಾವು ಹಣವನ್ನು ಪಡಿಬೋದು ಅಂತ ಹೇಳ್ಬಿಟ್ಟು ಹರಿಶಂಕರ್ परसाई जीವರು ಏನು ಮಾಡಿದರು, ಪೈಸೆಗೂ ಕೂಡ ಲೆಕ್ಕ ಹಾಕ್ಬಿಟ್ಟು ಆ ಸಮ್ಮೇಳನಕ್ಕೆ ಅವರು ಹಾಜರಾಗಿರ್ತಾರೆ। ईमान से मुझे कुछ लेना देना नहीं है, मैं यहाँ हिसाब लगा कर गया
कि दूसरे दर्जे में जाऊंगा और पहले का किराया लूंगा. ದ್ವಿತೀಯ ದರ್ಜೆಯಲ್ಲಿ ಹೋಗ್ಬಿಟ್ಟು ನಾನು ಪ್ರಥಮ ದರ್ಜೆಗೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಹಣವನ್ನು ಪಡಿಬಹುದಂತ ಹೇಳ್ಬಿಟ್ಟು ಹರಿಶಂಕರ್ परसाई जी ಅವರು ಹೇಳ್ತಾರೆ. इस तरह 150 ರೂಪಾಯಿ ಬಚेगी. ಇದರಿಂದ ನನಗೆ 150 ರೂಪಾಯಿ ಏನಾಗುತ್ತೆ ಸೇವಿಂಗ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹರಿಶಂಕರ್ परसाई जी ಅವರು ಹೇಳಿದರು. यहाँ बेईमानी कहलाए गए पर उन लोगों ने मुझे राष्ट्रीय स्तर का ईमानदार मान ही क्यों. ನನಗೆ ರಾಷ್ಟ್ರ ಮಟ್ಟದ ಇಮಾನ್ದಾರ್ ಸಮ್ಮೇಳನಕ್ಕೆ ನನಗೆ ಬರಮಾಡಿದ್ದಾರೆ, ಹಾಗಾಗಿ ಬೇಕು ಅಂತ ಹೇಳ್ಬಿಟ್ಟು ಹರಿಶಂಕರ್ परसाई जी ಅವರು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಹೊರಟರು. स्टेशन पर मेरा खूब स्वागत हुआ था. स्टेशन ರೈಲ್ವೆ ಸ್ಟೇಷನ್ ಅವರು ರೈಲ್ವೆ ಬಂದರು. ರೈಲ್ವೆ ಬಂದಾದ್ಮೇಲೆ ಹರಿಶಂಕರ್ परसाई जी ಅವರಿಗೆ खूब स्वागत हुआ था. ಭಾರಿ ಅದ್ದೂರಿಯಾಗಿ ಹರಿಶಂಕರ್ परसाई जी ಅವರನ್ನು ಬರ ಮಾಡಿಕೊಂಡ್ರು. लगभग 10 बड़ी फूल मालाएं पहनाई गई है. ಹರಿಶಂಕರ್ परसाई जी ಅವರಿಗೆ 10 ಹೂವಿನ ಮಾಲೆಗಳು ಕೂಡ ಅವರಿಗೆ ತೊಡಿಸಿದ್ರು. सोचा आस पास में कोई माले होता तो ಅಕ್ಕಪಕ್ಕದಲ್ಲಿ ಎಲ್ಲರೂ ಹೂವಿನ ಅಂಗಡಿ ಎಲ್ಲರೂ ಇದ್ದಿದ್ರೆ ಆ ಹೂವಿನ ಮಾಲೆನೂ ಕೂಡ ಏನು ಮಾಡ್ತಾ ಇದ್ರು, ಅವರು ಮಾರಾಟವನ್ನ ಮಾಡ್ತಾ ಇದ್ರು. स्टेशन पर मेरा खूब स्वागत हुआ था. लगभग 10 बड़ी फूल मालाएं पहनाई गई. सोचा ಯೋಚನೆಯನ್ನು ಮಾಡಿದ್ರು. आस पास कोई माले होता तो फूल माला भी बेच लेता था. ಹತ್ತಿರದಲ್ಲಿ ಯಾವ್ದಾದ್ರು ಹೂವಿನ ಅಂಗಡಿ ಇತ್ತಪ್ಪ ಅಂತ ಹೇಳಿದ್ರೆ ಆ ಹೂವಿನ ಹಾರನೂ ಕೂಡ ಅವರು ಮಾರಾಟವನ್ನ ಮಾಡ್ತಾ ಇದ್ರು. और अभी परीक्षा की दृष्टि से पूछा जा सकता है बच्चों. देखो, मुझे होटल के एक बड़े कमरे में ठहरा गया था. लेखक को कहाँ ठहरा गया था? होटल के एक बड़े कमरे में ठहरा गया था. ಹೋಟೆಲಿನಲ್ಲಿ ಇವರಿಗೆ ಉಳ್ಕೊಳ್ಳುವಂತಹ ವ್ಯವಸ್ಥೆನೂ ಕೂಡ ಅವರಿಗೆ ಮಾಡಿದರು. मेरे कमरे के बाएं और सामने 2 हाल थी. ಇವರು ಉಳ್ಕೊಂಡಿದ್ರಲ್ವಾ, ಅದರ ಎಡಭಾಗದಲ್ಲೂ ಕೂಡ 2 ದೊಡ್ಡ ಹಾಲುಗಳು ಕೂಡ ಇದ್ವು. जिनमें लगभग 30-35 प्रतिनिधि ठहरे थे. ಆ ಹಾಲಲ್ಲಿ 30 ರಿಂದ 40 ಪ್ರತಿನಿಧಿಗಳು ಏನು ಮಾಡಿದ್ರು, ಉಳ್ಕೊಂಡಿದ್ರು. मेरे 2 ईमानदार साथी भी मेरे ही कमरे में आ गए थे. ಇವರ ಜೊತೆಗೆ ಇವರಿಬ್ಬರ ಸ್ನೇಹಿತರು ಕೂಡ ಅವರ ರೂಮಲ್ಲೇ ಉಳ್ಕೊಂಡಿದ್ರು. मैंने सोचा ताल लगाया जाएगा तो इन्हें तकलीफ होगी. ಅವರು ಯೋಚನೆಯನ್ನು ಮಾಡಿದ್ರು, ನಾವಿರುವಂಥ ರೂಮಿಗೆ ಏನನ್ನ ಹಾಕಬೇಕು, ಬೀಗವನ್ನ ಹಾಕಬೇಕಿತ್ತು ಅಂತ ಹೇಳ್ಬಿಟ್ಟು. तकलीफ होगी मैंने ताल नहीं लगाया था. ಎದುರುಗಡೆ ಎಲ್ಲ ದೊಡ್ಡ ದೊಡ್ಡ ಹಾಲುಗಳಿದ್ದು ಹಾಗಾಗ್ಬಿಟ್ಟು ಅವ್ರು ಏನು ಮಾಡಿದ್ರು, ಬೀಗವನ್ನ ರೂಮಿಗೆ ಹಾಕಲಿಲ್ಲ, ಹಾಗೆ ಹೊರಟರು. और उद्घाटन शानदार हुआ था. ಉದ್ಘಾಟನೆ, ಆ ಏನು ಸಮ್ಮೇಳನದ ಉದ್ಘಾಟನೆ ಯಾವ ರೀತಿಯಾಗಿತ್ತಪ್ಪ ಅಂತ ಹೇಳಿದ್ರೆ ಬಹಳ ವೈಭವವಾಗಿ ಅವರು ಉದ್ಘಾಟನೆಯನ್ನ ಮಾಡಿದ್ರು. उद्घाटन शानदार हुआ था. शानदार का मतलब क्या है? वैभवयुक्त हुआ. मैंने लगभग 1 घंटे तक भाषण दिया था. ಹರಿಶಂಕರ್ परसाई जी ಅವರು ಏನು ಮಾಡಿದ್ರು, 1 ತಾಸು 1 ಗಂಟೆಗಳ ಕಾಲ ಇವರು ಭಾಷಣವನ್ನ ಮಾಡಿದ್ರು. उद्घाटन कैसा हुआ था? ईमानदारों का सम्मेलन का उद्घाटन कैसा हो गया था बच्चों? शानदार से हुआ था. और उसके अलावा देखिए, लोग जा चुके थे. मैं था मुख्य अतिथि था. ಭಾಷಣ ಕೇಳಿ ಜನರು ಏನು ಮಾಡ್ತಾ ಇದ್ರು, ಹೋಗ್ತಾ ಇದ್ರು. और मैं था मुख्य अतिथि था. ಅವರೇ ಗೆಸ್ಟ್ ಆಗಿದ್ರು. मुझसे लोग बातें कर रहे थे. ಹರಿಶಂಕರ್ परसाई जी ಅವ್ರ ಜೊತೆಗೆ ಕೆಲವು ಜನರು ಏನು ಮಾಡ್ತಿದ್ರು, ಮಾತನಾಡ್ತಿದ್ರು. कुछ लोग मुझे से बात कर रहे थे. मैंने चलने लगा था तो चप्पल पहनाने गया था. ಹರಿಶಂಕರ್ परसाई जी ಅವರು ಏನು ಮಾಡಿದ್ರು, 1 ಗಂಟೆಗಳ ಭಾಷಣ ಮಾಡಿದ್ರು. ಭಾಷಣ ಆದಮೇಲೆ ಅವರು ಚಪ್ಪಲಿಯನ್ನ ಧರಿಸ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಏನಾಗಿದೆ, ಚಪ್ಪಲ್ ईमानदारों का सम्मेलन में चप्पल क्या हो गया था, गायब हो गया था. देखो,
मैंने चलने लगा तो चप्पल पहने गए थे, देखा मेरी चप्पल गायब थी. ಇಲ್ಲಿ ಹರಿಶಂಕರ್ ಪರ್ಸಾಯಿಜಿ ಅವರ ಚಪ್ಪಲಿ ಏನಾಗಿದೆ, ಕಳ್ಕೊಂಡು ಹೋಗ್ಯಾವ ಅವರ ಚಪ್ಪಲಿ. ನೈ ಅವ್ರ ಅಚ್ಚಿ ಚಪ್ಪಲ್ ಥಿ ನೋಡಿ. ಅವರು ಸಮ್ಮೇಳನಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಎಲ್ಲ ಬರದ ಸಿದ್ಧತೆಯನ್ನ ಮಾಡಿಕೊಂಡು ಬಂದಿದ್ರು. ನೈ ಚಪ್ಪಲ್ ಥಿ ಮತ್ತು ಒಳ್ಳೆಯ ಚಪ್ಪಲಿಗಳಾಗಿದ್ವು, ಹೊಸ ಚಪ್ಪಲಿ ಇದ್ವು ಮತ್ತು ಒಳ್ಳೆಯ ಕ್ವಾಲಿಟಿ ಚಪ್ಪಲಿ ಇದ್ವು ಅಂತ ಹೇಳ್ಬಿಟ್ಟು ಹರಿಶಂಕರ್ ಪರ್ಸಾಯಿಜಿ ಅವರು ಹೇಳ್ತಾ ಇದ್ದಾರೆ. अब वहाँ एक जोड़ी फटी पुरानी चप्पल बची हुई थी. ಅಲ್ಲಿ ಉಳ್ಕೊಂಡಿರುವಂತಹ ಚಪ್ಪಲಿ ಏನು ಫಟಿ ಹುಯಿ ಥಿ, ಹರ್ಕೊಂಡು ಹೋಗಿದ್ದಾವ ಆ ಚಪ್ಪಲಿಗಳು. ಅವ್ರ ಪುರಾಣಿ ಥಿ, ಬಹಳ ಹಳೆ ಏನಾಗಿದ್ದು ಚಪ್ಪಲಿಗಳು ಆಗಿದ್ವು. ವಹ ಏಕ್ ಜೋಡಿ ಫಟಿ ಪುರಾಣಿ ಚಪ್ಪಲ್ ಬಚಿ ಥಿ, ಒಂದೇ ಒಂದು ಜೊತೆ ಏನಾಗಿತ್ತು ಹಳೆಯ ಚಪ್ಪಲಿಯಲ್ಲಿ ಉಳ್ಕೊಂಡಿತ್ತು. ಮೇನೆ ಉನಿಗೆ ಹಿ ಪಹನ್ ಲಿಯಾ ಥಾ, ಏನು ಮಾಡಿದ್ರು, ಅವೇ ಹಳೆ ಚಪ್ಪಲಿಯನ್ನು ಇವರು ಹರಿಶಂಕರ್ ಪರ್ಸಾಯಿಜಿ ಅವರು ಧರಿಸ್ಕೊಂಡ್ರು. और यहाँ बात फैल गई कि मेरे नई चप्पलों कोई पहन गया था. ನಾನು ಹೊಸ ಚಪ್ಪಲಿಯನ್ನು ತೆಗೆದುಕೊಂಡು ಬಂದಿದ್ದೆ, ಆ ಹೊಸ ಚಪ್ಪಲಿಯನ್ನು ಯಾರು ಏನು ಮಾಡ್ಕೊಂಡು ಹೋಗಿದ್ದಾರೆ, ಧರಿಸ್ಕೊಂಡು ಹೋಗಿದ್ದಾರೆ. ಒಳ್ಳೆ ಬ್ರ್ಯಾಂಡೆಡ್ ಕಂಪ್ನಿಯವೇ ಇದ್ವು ನನ್ನ ಚಪ್ಪಲಿಗಳು ಅಂತ ಹೇಳ್ಬಿಟ್ಟು ಹರಿಶಂಕರ್ ಪರ್ಸಾಯಿಜಿ ಅವರು ಹೇಳ್ತಾ ಇದ್ದಾರೆ. एक ईमानदार डेलीगेट मेरे कमरे में आए हैं. डेलीगेट का मतलब ಅವನೊಬ್ಬ ಪ್ರತಿನಿಧಿಯಾಗಿದ್ದ. एक ईमानदार, ಅವನು ಕೂಡ ईमानदार ಪ್ರಾಮಾಣಿಕನೇ ಆಗಿದ್ದ. डेलीगेट प्रतिनिधि थे और वे हमारे कमरे में आए थे. कहने लगे थे, ಅವರು ಇವ್ರ ರೂಮಿಗೆ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಿದ್ದಾರೆ, क्या आपकी चप्पल कोई पहन गया है, ನಿಮ್ಮ ಚಪ್ಪಲಿಯನ್ನು ಯಾರು ಧರಿಸ್ಕೊಂಡು ಹೋದ್ರ ಅಂತ ಹೇಳ್ಬಿಟ್ಟು ಡೆಲಿಗೇಟ್ ಪ್ರತಿನಿಧಿ ಹೇಳ್ತಾ ಇದ್ದಾನೆ. मैंने कहा हाँ, इतने बड़े जुलासे में चप्पलों की अदल बदल हो ही जाती है. ಇಂಥ ದೊಡ್ಡ ಸಮ್ಮೇಳನದಲ್ಲಿ ಏನಾಗುತ್ತೆ, ಚಪ್ಪಲಿ ಅನ್ನೋವು ಅದೇ ಬದಲಿ ಆಗುತ್ತೆ ಅಂತ ಹೇಳ್ಬಿಟ್ಟು, ಬದಲಾವಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದರಲ್ಲಿ ಬದಲಿ हो रही जाती थी. फिर मैंने ध्यान से देखा था. ಹರಿಶಂಕರ್ ಪರ್ಸಾಯಿಜಿ ಅವರು ಏನು ಮಾಡ್ತಾ ಇದ್ದಾರೆ, ಗಮನ ಇಟ್ಟು ಅವ್ರ ಕಾಲಿಗೆ ನೋಡ್ತಾ ಇದ್ದಾರೆ. ಫಿರ್ मैंने ध्यान से देखा था, ಗಮನ ಕೊಟ್ಟವರು ನೋಡ್ತಾ ಇದ್ದಾರೆ. उनके पाँव में मेरी ही चप्पल थी. ಏನು ಡೆಲಿಗೇಟ್ ಪ್ರತಿನಿಧಿ ಇದ್ನಲ್ಲ, ಅವನ ಕಾಲಲ್ಲೇ ಹರಿಶಂಕರ್ ಪರ್ಸಾಯಿಜಿ ಅವರ ಚಪ್ಪಲಿಯನ್ನು ಅವನು ಧರಿಸ್ಕೊಂಡಿದ್ದಾನೆ. उनके पाँव में मेरी ही चप्पल थी, वहाँ भी मेरे चप्पल देख रहे थे. ಅವರು ಗಮನ ಕೊಟ್ಟು ಅವ್ರ ಕಾಲಿಗೆ ಅವರು ನೋಡ್ತಾ ಇದ್ದಾರೆ, ಇವೇ ನನ್ನ ಚಪ್ಪಲಿಗಳು ಅಂತ ಹೇಳ್ಬಿಟ್ಟು. वे बहुत करके उनकी ही थी, ಇವು ನನ್ನವೇ ಚಪ್ಪಲಿ ಅಂತ ಹೇಳ್ಬಿಟ್ಟು ಹರಿಶಂಕರ್ ಪರ್ಸಾಯಿಜಿ ಅವರು ಹೇಳ್ತಾರೆ. पर वहाँ बेहिचक मुझे समझ जाने लगे थे. ಆ ಪ್ರತಿನಿಧಿ ಏನು ಮಾಡ್ತಾ ಇದ್ದಾನೆ, ಇವರಿಗೆ ಸಲಹೆಯನ್ನ ಹೇಳ್ತಾ ಇದ್ದಾನೆ. ಏನಂತ ಸಲಹೆಯನ್ನ ಹೇಳ್ತಿದ್ದಾನೆ ನೋಡಿ ಮಕ್ಕಳ. और मुझे समझाने लगे थे, ಹೇಳ್ತಿದ್ದಾನೆ. देखिए चप्पली एक ही जगह नहीं उतारनी चाहिए. ಸಭೆ ಸಮಾರಂಭಕ್ಕೆ ಹೋದಾಗ ನಾವು ಜೊತೆ ಮಾಡಿ ಚಪ್ಪಲಿಯನ್ನ ಒಂದ್ ಕಡೆ ಬಿಡಬಾರ್ದು. ಒಂದ್ ಕಡೆ ಇನ್ನೊಂದು ಬಿಟ್ರೆ ಇನ್ನೊಂದು ಕಡೆ 10 ಫೀಟ್ ದೂರ ಚಪ್ಪಲಿಯನ್ನ ಬಿಡಬೇಕು. ಹಾಗಾಗ್ಬಿಟ್ಟು ನಮ್ಮ ಚಪ್ಪಲಿಗಳು ಕಳುವಾಗಲ್ಲ ಅಂತ ಹೇಳ್ಬಿಟ್ಟು ಡೆಲಿಗೇಟ್ ಹೇಳ್ತಾ ಇದ್ದಾರೆ. ಅವರು एक चप्पल यहाँ उतारिए, ಒಂದು ಚಪ್ಪಲಿ ಒಂದ್ ಹತ್ರ ಬಿಡಿ. और तो दूसरी 10 फीट दूर पर छोड़ना है. ಒಂದು ಚಪ್ಪಲಿ ಒಂದ್ ಹತ್ರ ಬಿಡಬೇಕು, ಇನ್ನೊಂದು ಚಪ್ಪಲಿ 10 ಫೀಟ್ ದೂರ ಇನ್ನೊಂದು ಚಪ್ಪಲಿಯನ್ನು ಬಿಡಬೇಕು. तब चप्पली छोरी नहीं होती है. ಈ ರೀತಿ ಬಿಟ್ರೆ ಸಭೆ ಸಮಾರಂಭಗಳಲ್ಲಿ ಚಪ್ಪಲಿ ಕಳುವಾಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದರು. एक ही जगह जोड़ी होगी तो कोई भी पहन लेगा. ಒಂದು ಜೋಡಿ ಜೋಡಿ ಆಗಿಬಿಟ್ರೆ ಏನಾಗುತ್ತೆ, ಚಪ್ಪಲಿ ಕಳುವಾಗ್ಬಿಡ್ತಾವು ಅಂತ ಹೇಳ್ಬಿಟ್ಟು ಡೆಲಿಗೇಟ್ ಹೇಳ್ತಾ ಇದ್ದಾನೆ. मैंने ऐसा ही किया था, ನಾನು ಇದೇ ರೀತಿ ಮಾಡಿದೆ ನೋಡ್ರಿ ಅಂತ ಹೇಳ್ಬಿಟ್ಟು ಅವರಿಗೆ समझाने लगी थी. मैं देख रहा था, ಲೇಖಕರು ಏನು ಮಾಡ್ತಾ ಇದ್ದಾರೆ, ಅವನ ಕಾಲನ್ನೇ ನೋಡ್ತಾ ಇದ್ದಾರೆ. कि वहाँ मेरी ही चप्पल पहने हैं, ಇವರು ನನ್ನ ಚಪ್ಪಲಿಯನ್ನು ಏನು ಮಾಡ್ಕೊಂಡಿದ್ದಾರೆ, ಧರಿಸ್ಕೊಂಡಿದ್ದಾರೆ.
समझा रहे थे। ಅವರಿಗೆ ಏನು ಮಾಡ್ತಾ ಇದ್ದಾನೆ ತಿಳಿಸಿ ಹೇಳ್ತಾ ಇದ್ದಾರೆ। मैंने कहा कोई बात नहीं सुबह दूसरी खरीद लूंगा। बिटबिड़ी ये विषयवन्ने इल्ले बिटबिड़ी छोटी सी बात है। ये छोटी सी बात ईमानदारों को सम्मेलन में पूरा से पूरा फैलने लगी थी। उसी तरह ये बात को यहाँ पर छोड़ दीजिए ಅಂತ ಹೇಳ್ಬಿಟ್ಟು ಹರಿಶಂಕರ್ परसाई जी ಅವರು ಹೇಳ್ತಾ ಇದ್ದಾರೆ। कोई बात नहीं सुबह दूसरी खरीद लूंगा। ನಾನು ಬೆಳಿಗ್ಗೆ ಸುಬಹ का मतलब ಬೆಳಿಗ್ಗೆ ನಾನು ಬೇರೆ ಚಪ್ಪಲಿಗಳನ್ನ ಖರೀದಿಯನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ। आपकी चप्पलों नहीं गई यहाँ गनीमत है। ನಿಮ್ಮ ಚಪ್ಪಲಿ ಕೊಡುವಾಗಲಿಲ್ವಾ ಅಂತ ಹೇಳ್ಬಿಟ್ಟು ಅವರು ಕೂಡ ಸಲಹೆಯನ್ನ ಹೇಳ್ತಾ ಇದ್ದಾರೆ। फिर मैंने देखा कि एक बिस्तर की चादर भी गायब हो गया था। ಸಮ್ಮೇಳನ ಬಂದ್ರು ಹರಿಶಂಕರ್ परसाई ಜಿಯವರ ಒಂದೊಂದೇ ವಸ್ತುಗಳು ಏನು ಮಾಡಾಕತ್ವಿ ಇಲ್ಲಿ ಕಳು ಹಾಕೊಂಡ್ತಾ ಹೋದ್ವು। फिर मैंने देखा कि एक बिस्तर की चादर भी गायब हो गया था। बेडशीट ಏನಾಯಿತು ಅಲ್ಲಿ ಕಳು आಯಿತು। मैंने आयोजनकर्ताओं से कहा तो उन्होंने जवाब दिया होटल वालों ने दुल्हने को भेज दी होगी, दूसरी आ जाएगी, पर दूसरी आई नहीं थी। ಅಲ್ಲಿ ಯಾರು ವ್ಯವಸ್ಥೆ ಮಾಡ್ತಾರೋ ಅವರಿಗೆ ನೀವು ಹೇಳ್ರಿ ಇನ್ನೊಂದು ಬೆಡ್ಶೀಟ್ ಅನ್ನು ನಿಮಗೆ ತಗೊಂಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆ ಹೋಟೆಲಿನ ಸರ್ವರ್ ಇದ್ರಲ್ಲ ಅವರು ಅವರಿಗೆ ಹೇಳ್ತಾ ಇದ್ದಾರೆ। तो जवाब दिया होटल वालों ने दुल्हन के भेज दी होगी, दूसरी भी आ गई थी और पर दूसरी आई नहीं थी। हाँ, और उसके अलावा दूसरे दिन गोष्ठियाँ भी शुरू हो गया था। मारने दिन ಏನಾದರೂ ವಿಚಾರ ಗೋಷ್ಠಿಗಳು ಪ್ರಾರಂಭ ಆದವು। रात को गोष्ठियों से लौट रहे थे। विचार गोष्ठिಯನ್ನು ಮುಗಿಸಿಕೊಂಡು ಅವರು ಮರಳಿ ಹೋಗ್ತಾ ಇದ್ರು। देखा कि दो और चादरें गायब है, तीन चली गई थी। 2 ರಿಂದ 3 ಏನಾದರೂ ಬೆಡ್ಶೀಟ್ಗಳು ಕಳುವಾದಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ। दूसरे दिन बैठक में जाने के लिए धूप का चश्मा खोजने लगा था। ಮಾರನೇ ದಿನ ಏನು ಮಾಡಿದ್ರು ಸಭೆನ ಕರೆದಿದ್ರು। ಆ ಸಭೆಯಲ್ಲಿ ಇವರು ಹೋಗುವಂತಹ ವೇಳೆಯಲ್ಲಿ ಕೂಲಿಂಗ್ ಗ್ಲಾಸನ್ನು ಹಾಕ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಹರಿಶಂಕರ್ परसाई ಜಿಯವರು ಎಲ್ಲ ಸಿದ್ಧತೆಯನ್ನು ಕೂಡ ಅವರು ಮಾಡಿಕೊಂಡು ಬಂದಿದ್ರು। धूप का चश्मा खोजने लगा था। धूप का चश्मा ಇಲ್ಲೇ ಇಟ್ಟಿದ್ದಲ್ಲ, ಟೇಬಲ್ ಮೇಲೆ ಇಟ್ಟಿದ್ದಲ್ಲ, ಎಲ್ಲಿ ಹೋತು ಅಂತ ಹೇಳ್ಬಿಟ್ಟು ಹುಡುಕ್ತಾರೆ ಸಿಗದೇ ಇಲ್ಲ। ಆ ಚಶ್ಮಾ ಕೂಡ ಏನಾಗಿತ್ತು ಅಲ್ಲಿ ಕಳು ಆಗಿತ್ತು। ಚಶ್ಮಾ खोजने लगा तो नहीं मिला। ಆ ಚಶ್ಮಾ ಹುಡುಕಿದ್ರೆ ಅವರಿಗೆ ಸಿಗಲೇ ಇಲ್ಲ। ಶಾಮ್ को तो था। संजय ವೇಳೆ आगे ಹೋಯಿತು। मैंने ये 2 लोगों से कहा तो बात फैल गई है। 2 ರಿಂದ 3 ಜನಕ್ಕೆ ಅವರು ಈ ಮಾತನ್ನ ಹೇಳಿದ್ರು ನೋಡ್ರಿ। ಫಸ್ಟ್ನೇ ದಿನ ಏನಾಯ್ತು ಚಪ್ಪಲಿಗಳು गायब आदವು, और दूसरे दिन चादर गायब हो गया था, और तीसरे दिन धूप का चश्मा भी क्या हो गया था, गायब हो गया था। इसलिए उन्होंने क्या बताया, देखो मैंने 1-2 लोगों से कहा तो बात फैल गई। इसी समय बगल के कमरे में हल्ला हुआ था। ಪಕ್ಕದಲ್ಲಿ ರೂಮ್ಸ್ಗಳಿದ್ವಲ್ಲ ಅಲ್ಲೂ ಕೂಡ ಏನಾಗಿದೆ ಕಳು ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು। कमरे में हल्ला हुआ था। अरे मेरे ब्रीफ केस में कहाँ चला गया था, यही तो रखा था। ಅವರು ತಂದೆ ಹರಿಶಂಕರ್ परसाई ಜಿಯವರು ತಂದಿರುವಂತಹ ಬ್ರೀಫ್ ಕೇಸ್ ಸೂಟ್ ಕೇಸಿನಲ್ಲಿ ಏನಿದ್ವು, ಕಾಗದ ಪತ್ರಗಳು ಇದ್ವು। ಒಂದು ಅರ್ಥ ಪ್ರಶ್ನೆ ಬರುತ್ತೆ ಮಕ್ಕಳ, ब्रीफ केस में क्या था, ब्रीफ केस में कागज पत्र था। इसी समय बगल के कमरे में हल्ला हुआ था। अरे मेरे ब्रीफ केस में कहाँ चला गया है, ನಮ್ಮ ಬ್ರೀಫ್ ಕೇಸಲ್ಲಿ ಏನೇನೋ ಕಾಗದ ಪತ್ರಗಳು ಇಟ್ಟಿದ್ವಿ, ಅವುಗಳು ಕೂಡ ಕಳು ಆಗಿದವ ಅಂತ ಹೇಳ್ಬಿಟ್ಟು ಲೇಖಕರು ಹೇಳ್ತಾರೆ। यही तो रखा था। मैंने पूछा उसमें पैसे तो नहीं था। ಅದರಲ್ಲಿ ಹಣ ಇಟ್ಟಿರಲಿಲ್ಲ, ಅವರು ಬರೀ ಕಾಗದ ಪತ್ರಗಳನ್ನ ಇಟ್ಟಿದ್ರು। जवाब मिला पैसे तो नहीं है। ಆ ಬ್ರೀಫ್ ಕೇಸಲ್ಲಿ ಇವರು ಹಣವನ್ನ ಇಟ್ಟಿರಲಿಲ್ಲ। कुछ कागज पत्र था, कागद पत्रवನ್ನ ಇಟ್ಟಿದ್ರು ಬ್ರೀಫ್ ಕೇಸಲ್ಲಿ। मैंने कहा तो मिला जाएगा। मैंने बिना धूप का चश्मा लगाए बैठक में पहुंचा है। ಅವರು ಆಸೆಯಿಂದ ನಾನು ಸಭೆಗೆ ಕೂಲಿಂಗ್ ಗ್ಲಾಸ್ ಅನ್ನು ಹಾಕೊಂಡು
ಆದರೂ ಕೂಡ ಅವರಿಗೆ ಚಶ್ಮಾ ಸಿಗದೇ ಇದ್ದಾಗ ಅವರು ಹಾಗೆ ಹೋಗಿ ಸಭೆಗೆ ಹಾಜರನ್ನ ಆಗ್ತಾರೆ ಮಕ್ಕಳ. लगाए बैठक में पहुंचा. बैठक में 15 मिनट चाय की छुट्टी हुई थी. ಆ ಸಭೆಯಲ್ಲಿ 15 ನಿಮಿಷ ಏನು ಬಿಟ್ಟಿದ್ರು, ಅವರಿಗೆ ರೆಸ್ಟ್ ಅನ್ನ ಬಿಟ್ಟಿದ್ರು. 15 मिनट चाय की छुट्टी हुई थी. 15 ನಿಮಿಷಗಳ ಕಾಲ ಇವರಿಗೆ ಟೀ ಬ್ರೇಕ್ ಅನ್ನ ಬಿಟ್ಟಿದ್ರು ಮಕ್ಕಳ. लोग ने सहानुभूति से प्रकट की. एक सज्जन आए थे. ಭಾರಿ ಅಲ್ಲಿರುವಂತಹ ಜನರು ಭಾರಿ ಸಜ್ಜನ ಪೂರ್ವಕರಾಗಿ ಮತ್ತು ಸಹಾನುಭೂತಿಯಾಗಿ ಇದ್ರು. ಒಬ್ಬ ಅಷ್ಟರಲ್ಲೇ ಒಬ್ಬ ಸಂಜನ ಒಳ್ಳೆಯ ಮನುಷ್ಯ ಕಂಡ್ರವರಿಗೆ. सज्जन आए थे, कहने लगे थे. वो क्या कहने लगे थे देखिए बच्चों, बड़ी चोरियां हो रही थी. ಆ ಸಜ್ಜನ ವ್ಯಕ್ತಿ ಏನಂತ ಹೇಳ್ತಿದ್ದಾನೆ, ಇಲ್ಲಿ ಬಹಳ ಕಳ್ಳು ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು सज्जन व्यक्ति बोलने लगे थे. बड़ी चोरियां हो रही थी. देखिए आपका धूप का चश्मा ही चला गया था. ಹೌದಲ್ವಾ, ನಿಮ್ದು ಕೂಲಿಂಗ್ ಗ್ಲಾಸು ಕೂಡ ಕೊಡಬಾರ್ದಲ್ರಿ ಅಂತ ಹೇಳ್ಬಿಟ್ಟು ಒಬ್ಬ ಸಜ್ಜನ ಬಂದ್ಬಿಟ್ಟು ಅಲ್ಲಿ ಹೇಳ್ತಾ ಇದ್ದಾರೆ ಹರಿಶಂಕರ್ परसाई जी ಅವರಿಗೆ. वहाँ धूप का चश्मा लगाए थे. ಅವನು ಏನು ಹೇಳ್ತಿದ್ನಲ್ವಾ, ಅವನೇ ಆ ಕೂಲಿಂಗ್ ಗ್ಲಾಸನ್ನು ಅವನು ಹಾಕೊಂಡಿರ್ತಾನೆ. वहाँ धूप का चश्मा लगाए थे. मुझे याद था. ನಮ್ಮ ವಸ್ತುಗಳು ನಮಗೆ ಗೊತ್ತಿರ್ತಾವೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಹರಿಶಂಕರ್ परसाई जी ಅವರಿಗೆ ಇದು ನಂದೇ ಚಶ್ಮಾ ಅಂತ ಹೇಳ್ಬಿಟ್ಟು ಅವರಿಗೆ ಗೊತ್ತಿತ್ತು ಮಗ. वहाँ धूप का चश्मा लगाए थे. मुझे याद था. ನನಗೆ ನೆನಪಿದೆ ಇದು ನಂದೇ ಚಶ್ಮಾ ಅಂತ ಹೇಳ್ಬಿಟ್ಟು. एक दिन पहले वहाँ धूप का चश्मा नहीं लगाए थे. ಇದಕ್ಕಿಂತ ಮುಂಚೆ ಇವರು ಒಂದು ದಿನ ಕೂಲಿಂಗ್ ಗ್ಲಾಸನ್ನು ಹಾಕ್ಕೊಂಡಿರಲಿಲ್ಲ, ಇವತ್ತು ಹಾಕ್ಕೊಂಡನಲ್ಲ ಅಂತ ಹೇಳ್ಬಿಟ್ಟು ಹರಿಶಂಕರ್ परसाई जी ಅವರು सोचने लगे थे. बच्चों देखिए, मैंने देखा जो चश्मा वहाँ लगाए थे वह मेरा ही था. ಇವರು ಹಾಕ್ಕೊಂಡಿರುವಂತಹ ಚಶ್ಮಾ ನನ್ನದೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಹರಿಶಂಕರ್ परसाई जी ಅವರು. कहने लगे अपने चश्मा लगाए नहीं था. ಇದಕ್ಕಿಂತ ಮುಂಚೆ ಇವರು ಒಂದು ಚಶ್ಮಾ ಕೂಡ ಹಾಕೋರಲ್ಲ, ಇವತ್ತು ಹಾಕೊಂಡಾರಲ್ಲ ಅಂತ ಹೇಳ್ಬಿಟ್ಟು सोचने लगे थे उन्होंने. मैंने कहा रात को क्या चांदनी में धूप का चश्मा लगाया जाता है. ಇಂತಹ ಬೆಳದಿಂಗಳಲ್ಲಿ ನೀವು ಕೂಲಿಂಗ್ ಗ್ಲಾಸನ್ನು ಹಾಕೊಂಡು ಹೋಗ್ತಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. रात को क्या चांदनी में ಬೆಳದಿಂಗಳ ಬೆಳಕಲ್ಲಿ ನೀವು धूप का ಕೂಲಿಂಗ್ ಗ್ಲಾಸನ್ನು ಹಾಕೊಂಡಿರಲ್ಲ. धूप का चश्मा लगाया जाता है. मैंने कमरे की टेबल पर रख दिया था. ನಾನು ಹೋಟೆಲಿನ ರೂಮಿನಲ್ಲಿ ನಾನು ಟೇಬಲ್ ಮೇಲೆ ನಾನು ಕೂಲಿಂಗ್ ಗ್ಲಾಸನ್ನು ಇಟ್ಟಿದ್ದೆ. और चश्मा लेखक ने चश्मा को कहाँ रखा था, टेबल पर रख दिया था. वहाँ बोले कोई उठा ले गया था. ಯಾರೋ ತೆಗೆದುಕೊಂಡು ಚಶ್ಮಾವನ್ನ ಹೋಗ್ಬಿಟ್ಟಾರಲ್ಲ ಅಂತ ಹೇಳ್ಬಿಟ್ಟು ಲೇಖಕರು ಹೇಳ್ತಾ ಇದ್ದಾರೆ. देखिए एक अंक का प्रश्न है बच्चों, परीक्षा की दृष्टि से बहुत इम्पोर्टेंट है, इसलिए 2 अंक का प्रश्न और गृह कार्य में ये लिख कर आना. प्रस्तुत कहानी के लेखक कौन थे? प्रस्तुत कहानी के लेखक कौन थे? हरिशंकर परसाई जी थे. और लेखक दूसरे दर्ज में क्यों सफर करना चाहते हैं? दूसरे दर्जे में मैंने तो बता दिया था, दूसरे दर्जे का किराया देंगे और प्रथम दर्जे के पहले दर्जे का किराया देंगे. और होटल में किस किस की व्यवस्था की गई थी? आवास और भोजन की व्यवस्था प्रबंध किए गए थे. लेखक की चप्पल किसने पहनी थी? लेखक की चप्पल किसने पहनी थी? डेलीगेट ने पहने थे. और स्वागत समिति के मंत्री किसको डांटने लगे थे? योजनाकर्ताओं को डांटने लगे थे. और लेखक का चप्पल क्या हो गई थी? गायब हो गई थी. और ब्रीफकेस में क्या था? ब्रीफकेस में क्या था? पैसे नहीं रखे थे उन्होंने, बड़े कागज पत्र रखे थे. लेखक को कहाँ ठहरा गया था? परीक्षा की दृष्टि से बहुत इम्पोर्टेंट है बच्चों. लेखक को कहाँ ठहरा गया था? होटल में ठहरा गया था. और ब्रीफकेस में क्या था? ब्रीफकेस में कागज
पत्र था। लेखक ने धूप का चश्मा कहाँ रखा था? लेखक के धूप का चश्मा कहाँ रखा था? टेबल पर रखा था। इस तरह लिखना होगा। और लेखक को भेजे गए निमंत्रण पत्र में क्या लिखा गया था वो भी तो मैंने बता दिया था। फूल मालाएं मिलने पर लेखक ने क्या सोचने लगे थे? आसपास में कोई फूल की दुकान होती तो हरिशंकर परसाई जी ने क्या करना चाहते थे? फूल मालाएं बेचना चाहते थे। और लेखक ने मंत्रियों को क्या समझाया था वो भी किया है। देखो बच्चों, चप्पल की चोरी होने पर ईमानदार डेलीगेटों ने क्या सुझाव दिया था? चप्पलिಗಳು ಬಡು ಆದ್ಮೇಲೆ ಯಾವ ರೀತಿ ಸಲಹೆಯನ್ನು ಅವರಿಗೆ ಹೇಳ್ತಾರೆ? ಒಂದು ಕಡೆ ಒಂದು ಚಪ್ಪಲಿಯನ್ನು ಬಿಡಬೇಕು, ಇನ್ನೊಂದು ಕಡೆ 10 ಫೀಟ್ ದೂರದಲ್ಲಿ ಇನ್ನೊಂದು ಚಪ್ಪಲಿಯನ್ನು ಬಿಡಬೇಕು. ಹಾಗಾಗ್ಬಿಟ್ಟು ಏನಾಗಲ್ಲ, ಚಪ್ಪಲಿ ಕಳುವಾಗಲ್ಲ ಅಂತ ಹೇಳ್ಬಿಟ್ಟು डेलीगेट ಹೇಳಿದ್ರು. वो भी लिखना होगा। देखो बच्चों, ये सब क्या करना है? गृह कार्य में लिखकर आना है। घर में जाकर क्या करना? एक बार या 2 बार पढ़ना। और परीक्षा की दृष्टि से पाठ के बीच बीच में क्या होता है, प्रश्न पूछा जा सकता है बच्चों। इस प्रकार लिखकर आना। धन्यवाद।